ಅತ್ಯಾಚಾರಿಗಳ ವಿರುದ್ಧವಾಗಿ ಹೋರಾಡಿದ್ದ ಈಕೆ ಕೊನೆಗೂ ಅತ್ಯಾಚಾರಿಗಳ ಪರವಾಗಿಯೇ ನಿಂತರು. ಹೋರಾಟಗಾರ್ತಿಯಿಂದ ಅಧಿಕಾರದ ದಾಹದವರೆಗೆ ಸ್ವಾತಿ ಮಲಿವಾಲ್ ನಡೆಯ ಹಿಂದಿನ ಮರ್ಮ ಏನು ಅಂತ ಗೊತ್ತಾ? ನಮಸ್ಕಾರ, ADIN.comಗೆ ಸ್ವಾಗತ. ನಾನು ಸಪನಾ. ಸ್ವಾತಿ ಮಲಿವಾಲ್ ಮತ್ತು ರಾಘವ್ ಚೆಡ್ಡಾ ಇವರಿಬ್ಬರಿಗೂ ರಾಜಕೀಯ ಅಸ್ತಿತ್ವವನ್ನು ಕೊಟ್ಟಿದ್ದು ಕೇಜ್ರಿವಾಲ್ ನೇತೃತ್ವದ ಆಪ್. ಅಧಿಕಾರದ ಮೆಟ್ಟಿಲನ್ನು ಹತ್ತೋದಕ್ಕೆ ಪಕ್ಷವನ್ನು ಬಳಸ್ಕೊಂಡಿದ್ದ ಇವರುಗಳು ಪಕ್ಷಕ್ಕೆ ಕಷ್ಟ ಬಂದಾಗ ಮೌನಕ್ಕೆ ಜಾರಿದ್ರು. ತಮ್ಮನ್ನೇ ಬೆಳೆಸಿದ ಮನೆಯ ಯಜಮಾನ ಸಂಕಷ್ಟದಲ್ಲಿದ್ದಾಗ ಬೆನ್ನನ್ನು ತಿರುಗಿಸಿ ಉಂಡ ಮನೆಗೆ ದ್ರೋಹವನ್ನು ಬಗ್ದಿದ್ರು. ತಮ್ಮ ರಾಜಕೀಯ ಬದುಕಿನಲ್ಲಿ ಕೃತಜ್ಞತೆಗಿಂತ ಸ್ವಾರ್ಥನೇ ದೊಡ್ಡದು ಅನ್ನೋದನ್ನು ಸ್ವತಃ ಇವರುಗಳೇ ತೋರಿಸ್ಕೊಟ್ಟಿದ್ದಾರೆ. 7 ಮಂದಿ ರಾಜ್ಯಸಭಾ ಸದಸ್ಯರೊಂದಿಗೆ ಆಪ್ ತೊರೆದು ಬಿಜೆಪಿ ಸೇರಿರೋ ರಾಘವ್ ಚೆಡ್ಡಾ ಇಷ್ಟು ವರ್ಷ ತಾವು ಸರಿಯಾದ ಪಕ್ಷದಲ್ಲಿ ಇರಲಿಲ್ಲ ಅಂತ ಹೇಳ್ಕೊಂಡಿದ್ರೆ, ಸ್ವಾತಿ ಮಲಿವಾಲ್ ಅವರು ಕೇಜ್ರಿವಾಲ್ ನೇತೃತ್ವದ ಪಕ್ಷ ತನ್ನ ಸ್ಥಾಪಕ ತತ್ವಗಳಿಂದ ದೂರ ಸರಿದಿದೆ ಮತ್ತು ದುಷ್ಕೃತ್ಯದಲ್ಲಿ ಭಾಗಿಯಾಗಿರೋ ವ್ಯಕ್ತಿಗಳನ್ನು ರಕ್ಷಿಸಿದೆ ಅಂತ ಆರೋಪ ಮಾಡಿದ್ದಾರೆ. ಒಬ್ಬ ರಾಜಕೀಯ ನಾಯಕನ ನಿಲುವುಗಳು ಸಮಯಕ್ಕೆ ತಕ್ಕಂತೆ ಬದಲಾಗೋದು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಅಂತ ಅನ್ಸಿದ್ರು ಸ್ವಾತಿ ಮಲಿವಾಲ್ ಅವರ ವಿಷಯದಲ್ಲಿ ಅದು ವಿಭಿನ್ನವಾಗಿ ಕಾಣಿಸುತ್ತೆ. ದೆಹಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯಾಗಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದ ಅವರು ಇಂದು ಆಮ್ ಆದ್ಮಿ ಪಕ್ಷದಿಂದ ದೂರ ಆಗಿ ಬಿಜೆಪಿ ಸಿದ್ಧಾಂತಕ್ಕೆ ಹತ್ತಿರ ಆಗ್ತಾ ಇರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಯಾಕಂದ್ರೆ 2023ರಲ್ಲಿ ಮಹಿಳಾ ಕುಸ್ತಿಪಟುಗಳು ಬ್ರಿಜ್ ಭೂಷಣ್ ಸಿಂಗ್ ಅವರ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪವನ್ನು ಹೊರಿಸಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾಗ ಸ್ವಾತಿ ಮಲಿವಾಲ್ ಅವರು ಈ ಹೋರಾಟದಲ್ಲಿ ಅತ್ಯಂತ ಮುಂಚೂಣಿಯಲ್ಲಿ ಇದ್ರು. ಸಂತ್ರಸ್ತರಿಗೆ ಬೆಂಬಲವನ್ನು ಸೂಚಿಸಿದ್ದ ಇವರು ಬ್ರಿಜ್ ಭೂಷಣ್ ಬಂಧನಕ್ಕೆ ಆಗ್ರಹ ಮಾಡಿದ್ರು. ಆ ಸಮಯದಲ್ಲಿ ಮಹಿಳೆಯರ ಭದ್ರತೆ ಮತ್ತು ನ್ಯಾಯದ ಪರವಾಗಿ ಮಾತನಾಡಿದ ರೀತಿ ಅವರಿಗೆ ಮಹಿಳಾ ಹೋರಾಟಗಾರ್ತಿ ಎನ್ನೋ ಬಿರುದನ್ನು ತಂದುಕೊಟ್ಟಿತ್ತು. 2023ರಲ್ಲಿ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ಬೀದಿಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದ ಇವರೇ ಇದೀಗ 2026ರಲ್ಲಿ ಅದೇ ಬ್ರಿಜ್ ಭೂಷಣ್ ಇರೋ ಪಕ್ಷವನ್ನು ಸೇರ್ಕೊಂಡಿದ್ದಾರೆ. ಮಹಿಳಾ ಹೋರಾಟಗಾರ್ತಿ ಅಂತ ಅನ್ಸ್ಕೊಂಡಿರೋರು ಆರೋಪಿ ಸ್ಥಾನದಲ್ಲಿರೋ ವ್ಯಕ್ತಿ ಪಕ್ಷವನ್ನೇ ಸೇರಿದ್ದಾರೆ. ಇನ್ನು ಉನ್ನಾವೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಪ್ರಕರಣದಲ್ಲಿ ಆರೋಪಿಯಾಗಿದ್ದ ಅಂದಿನ ಬಿಜೆಪಿ ಶಾಸಕ ಕುಲ್ದೀಪ್ ಸಿಂಗ್ ಸೆಂಗಾರ್ ವಿರುದ್ಧ ಸ್ವಾತಿ ಮಲಿವಾಲ್ ಅವರು ಅತ್ಯಂತ ಉಗ್ರ ನಿಲುವನ್ನು ತಳೆದಿದ್ರು. ಸಂತ್ರಸ್ತೆಯ ಕುಟುಂಬಕ್ಕೆ ನ್ಯಾಯ ಸಿಗಲೇಬೇಕು ಮತ್ತು ಆರೋಪಿಯ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಪದೇ ಪದೇ ಆಗ್ರಹ ಮಾಡಿದ್ರು. ದೆಹಲಿಯಲ್ಲಿ ಮತ್ತು ಉತ್ತರ ಪ್ರದೇಶದ ಕೆಲವು ಸ್ಥಳಗಳಲ್ಲಿ ಪ್ರತಿಭಟನೆಯನ್ನು ನಡೆಸಿ ಪ್ರಕರಣವನ್ನು ಹತ್ತಿಕ್ಕೋ ಪ್ರಯತ್ನಗಳ ವಿರುದ್ಧ ಸರ್ಕಾರವನ್ನು ತೀವ್ರವಾಗಿ ಟೀಕೆ ಮಾಡಿದ್ರು. ಮಹಿಳೆಯರ ಭದ್ರತೆಯ ವಿಷಯದಲ್ಲಿ ರಾಜಕೀಯ ಹಿತಾಸಕ್ತಿಗಳಿಗಿಂತ ನ್ಯಾಯನೇ ಮುಖ್ಯ ಅಂತ ಅವರು ಪ್ರತಿಪಾದಿಸಿದ್ರು. ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. 2020ರ ಸೆಪ್ಟೆಂಬರ್ನಲ್ಲಿ ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ನಡೆದ 19 ವರ್ಷದ ದಲಿತ ಯುವತಿಯ ಸಾಮೂಹಿಕ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಇಡೀ ದೇಶದಾದ್ಯಂತ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮೇಲ್ವರ್ಗದ 4 ಆರೋಪಿಗಳು ಹಲ್ಲೆಯನ್ನು ನಡೆಸಿ ಗಂಭೀರವಾಗಿ ಆ ಯುವತಿಯನ್ನ ಗಾಯಗೊಳಿಸಿದ್ರು. ಈ ಪ್ರಕರಣದಲ್ಲಿ ಪೊಲೀಸ್ ಮತ್ತು ಆಡಳಿತದ ವೈಫಲ್ಯವನ್ನು ಸ್ವಾತಿ ಮಲಿವಾಲ್ ಅವರು ಪ್ರಶ್ನೆ ಮಾಡಿದರು. ವಿಶೇಷವಾಗಿ ಸಂತ್ರಸ್ತೆಯ ಕುಟುಂಬದ ಸಮ್ಮತಿ ಇಲ್ಲದೆ ಮಧ್ಯರಾತ್ರಿ ಪೊಲೀಸರು ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಿದ್ದನ್ನು ಅವರು ತೀವ್ರವಾಗಿ ಖಂಡಿಸಿದ್ರು. ಇದು ಅತ್ಯಾಚಾರಿಗಳನ್ನು ರಕ್ಷಿಸೋ ಪ್ರಯತ್ನ ಅಂತ ಆರೋಪ ಮಾಡಿದ್ರು. ಈ ಪ್ರಕರಣದಲ್ಲಿ ಉತ್ತರ ಪ್ರದೇಶ ಸರ್ಕಾರದ ವಿರುದ್ಧ ನೇರ ಸಮರವನ್ನೇ ಇವರು ಸಾರಿದ್ರು. ಇನ್ನು ಮಣಿಪುರದಲ್ಲಿ ಮಹಿಳೆಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿದ್ದ ದೃಶ್ಯ ವೈರಲ್ ಆದಾಗ ಸ್ವಾತಿ ಮಲಿವಾಲ್ ಅವರು ಅತ್ಯಂತ ಆಕ್ರಮಣಕಾರಿಯಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಸ್ವಾತಿ ಮಲಿವಾಲ್ ಅವರ ಹಿಂದಿನ ಈ ಎಲ್ಲ ಹೋರಾಟಗಳು ಮತ್ತು ನಿಲುವುಗಳನ್ನು ಗಮನಿಸಿದ್ರೆ ಅಂದು ಅವರು ಸೈದ್ಧಾಂತಿಕವಾಗಿ ಮತ್ತು ರಾಜಕೀಯವಾಗಿ ನೇರವಾಗಿ ಎದುರು ಹಾಕಿಕೊಂಡಿದ್ದ ಪಕ್ಷದ ಜೊತೆಗೆ ಅವರು ಇದೀಗ ಗುರುತಿಸಿಕೊಂಡಿದ್ದಾರೆ. ಅಂದು ಮಹಿಳಾ ಸುರಕ್ಷತೆನೇ ಮುಖ್ಯ, ರಾಜಕೀಯ ಪಕ್ಷ ಅಲ್ಲ ಅನ್ನೋ ಅಜೆಂಡಾ ಜೊತೆಗೆ ಅವರು ಬಿಜೆಪಿ ನಾಯಕರ ವಿರುದ್ಧ ಹೋರಾಡ್ತಾ ಇದ್ರು. ಅಂದು ತಾವು ವಿರೋಧ ಮಾಡಿದ್ದ ನಾಯಕರು ಮತ್ತು ವ್ಯವಸ್ಥೆಯ ಜೊತೆಯಲ್ಲೇ ಇಂದು ಅವರು ಒಂದೇ ಪಕ್ಷದಲ್ಲಿ ಕಾಣಿಸ್ಕೊಳ್ತಾ ಇರೋದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಿದೆ. ರಾಜಕೀಯ ನಿಲುವನ್ನು ಬದಲಾಯಿಸಿಕೊಂಡಿರೋ ಸ್ವಾತಿ ಮಲಿವಾಲ್ ಅವರ ನಡೆಯನ್ನ ರಾಜಕೀಯ ವಿಶ್ಲೇಷಕರು ಇದು ಅವಕಾಶವಾದಿ ರಾಜಕಾರಣ ಅಂತ ಕರೀತಾರೆ. ಮಹಿಳಾ ಸುರಕ್ಷತೆಯ ವಿಷಯದಲ್ಲಿ ನಿಲುವು ಬದಲಾಗೋದು ನೈತಿಕತೆಯ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಬ್ರಿಜ್ ಭೂಷಣ್ ಸಿಂಗ್ ಅವರಂತಹ ಈ ನಾಯಕರ ವಿರುದ್ಧ ಅಂದು ಹೋರಾಟ ಮಾಡಿದವರು ಇಂದು ಅವರೇ ಇರೋ ಪಕ್ಷವನ್ನು ಸೇರ್ಕೊಂಡಿದ್ದಾರೆ.
ಹತ್ರಾಸ್ ಮತ್ತು ಉನ್ನಾವೋ ಪ್ರಕರಣಗಳಲ್ಲಿ ಬಿಜೆಪಿ ಸರ್ಕಾರದ ಮೇಲೆ ಬಂದಿದ್ದ ಟೀಕೆಗಳನ್ನು ಮರೆತಂತೆ ವರ್ತಿಸ್ತಾ ಅದೇ ಪಕ್ಷವನ್ನು ಇವರುಗಳು ಸೇರಿರುವುದು ಇವರ ವಿಶ್ವಾಸಾರ್ಹತೆಯನ್ನು ಪ್ರಶ್ನೆ ಮಾಡುವಂತಾಗಿದೆ. ನಿಜಕ್ಕೂ ಇವರಿಗೆ ಸಿದ್ಧಾಂತ ಇದೆಯಾ? ಇಫ್ ಸಪೋಸ್ ಏನಾದರೂ ಸಿದ್ಧಾಂತ ಇದ್ದಿದ್ದೇ ಆದರೆ ಯಾವ ಸಿದ್ಧಾಂತದ ಮೇಲೆ ಇವರು ಬಿಜೆಪಿ ಪಕ್ಷವನ್ನು ಸೇರಿಕೊಂಡಿದ್ದಾರೆ? ಇವರ ಈ ಬದಲಾವಣೆಗಳು ರಾಜಕೀಯದಲ್ಲಿ ಅಧಿಕಾರನೇ ಅಂತಿಮ ಹೊರತು ಆದರ್ಶಗಳಲ್ಲ ಅನ್ನೋ ಕಹಿ ಸತ್ಯವನ್ನು ಜನಸಾಮಾನ್ಯರಿಗೆ ಇವರು ತೋರಿಸ್ಕೊಟ್ಟಿದ್ದಾರೆ. ಇವರ ಉದ್ದೇಶ ಸ್ವಾರ್ಥ ಹೊರತು ಜನರ ರಕ್ಷಣೆ ಅಲ್ಲ. ಸ್ವಾತಿ ಮಲಿವಾಲ್ ಅವರ ಈ ನಡೆ ಕೇವಲ ಪಕ್ಷಾಂತರ ಅಲ್ಲ, ಅದು ಅವರ ರಾಜಕೀಯ ಸಿದ್ಧಾಂತದ ಶರಣಾಗತಿ. ಮಹಿಳಾ ಪರ ಹೋರಾಟಗಾರರು ಅಧಿಕಾರದ ಮೆಟ್ಟಿಲೇರೋದಕ್ಕೆ ರಾಜಕೀಯ ಪಕ್ಷಗಳ ಮೊರೆ ಹೋದಾಗ ಅವರ ಹಿಂದಿನ ಹೋರಾಟಗಳ ತೀವ್ರತೆ ಮತ್ತು ಉದ್ದೇಶಗಳ ಬಗ್ಗೆ ಜನರಿಗೆ ಸಂಶಯ ಬರೋದು ಸಹಜ. ಒಟ್ಟಾರೆಯಾಗಿ ಹೇಳೋದಾದರೆ ರಾಜಕೀಯ ಲಾಭಕ್ಕಾಗಿ ನಿಲುವನ್ನು ಬದಲಿಸಿದಾಗ ಆ ನಾಯಕರು ಅಂದು ಎತ್ತಿದ ಧ್ವನಿಯ ತೂಕ ಕಳೆದುಕೊಳ್ತಾರೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ. ನ್ಯಾಯದ ಪರವಾಗಿ ನಿಂತಿದ್ದವರು ರಾಜಕೀಯ ಲಾಭದ ಸುಳಿಗೆ ಬಿದ್ದಾಗ ಸಾರ್ವಜನಿಕರ ದೃಷ್ಟಿಯಲ್ಲಿ ನಾಯಕರಾಗಿ ಉಳಿಯೋದು ಕಷ್ಟ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.